Okay, so once again, good morning everyone, and this video will be available by 4 o'clock of this day. ಇವತ್ತಿನ ಒಂದು 4 ಗಂಟೆ ಅಷ್ಟೊತ್ತಿಗೆ ಮತ್ತೆ ಈ ವಿಡಿಯೋ ನಿಮಗೆ ಸಿಗುತ್ತೆ. And hope guys you all are watching the videos and making revision of the class now revision ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. And yesterday the topic that I started and I displayed the picture, that is the Department of Higher Education. ಹೌದಲ್ವಾ? The Department of Higher Education. So since 2014, what are the important programs? What are the important programs with the help of ICT? With the help of ICT, the Department of Higher Education has initiated some programs with the help of ICT, so that we call as a NME ICT. So ಉನ್ನತ ಶಿಕ್ಷಣದ ವಿಭಾಗ ಏನಿದೆ ಅಂಡರ್ MOE, ಈ ಒಂದು ವಿಭಾಗ, ಈ ಒಂದು ಡಿಪಾರ್ಟ್ಮೆಂಟ್. ಸೊ 2014ರಿಂದ ಇಲ್ಲಿವರೆಗೆ ಹಲವಾರು ಪ್ರೋಗ್ರಾಮ್ಸ್ ಅನ್ನ ಏನ್ ಮಾಡಲಾಗಿದೆ ಅಂತಂದ್ರೆ ಜಾರಿಗೆ ತಂದಿದೆ. ಸೊ ಈ ಜಾರಿಗೆ ತಂದಿರತಕ್ಕಂತ ಪ್ರೋಗ್ರಾಮ್ಸ್ ಅನ್ನ ಅಂಡರ್ ದ ಹೆಡ್ಡಿಂಗ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ, ದಟ್ ಇಸ್ NME ICT. ಸೊ NME ICT means National Mission on Education through Information and Communication Technology was implemented in 2009. This program, but later the many programs under NME ICT, it is the program under the Department of Higher Education to bring reforms in higher education. This program was initiated or implemented in the year of 2000, and later the sub programs have been implemented. ಹಲವಾರು ಉಪ ಕಾರ್ಯಕ್ರಮಗಳನ್ನ ಏನ್ ಮಾಡಲಾಗಿದೆ ಅಂದ್ರೆ ಜಾರಿಗೆ ತರಲಾಗಿದೆ. ಸೊ ಉನ್ನತ ಶಿಕ್ಷಣದಲ್ಲಿ ICT ಅನ್ನ ಬಳಸಿಕೊಂಡು ನಾವು ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನ ತರಲಿಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಪಿಕ್ಚರ್ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತೀನಿ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ the clear discussion about those topics. ಎಕ್ಸಾಮ್ ಅಲ್ಲಿ ಪದೇ ಕೇಳ್ತಾ ಇರತಕ್ಕಂತ ಟಾಪಿಕ್ ಗಳು ಇಲ್ಲಿಂದ ರೈಸ್ ಆಗ್ತಾ ಇದಾವೆ. ಸೊ ನೆಗ್ಲಿಜೆನ್ಸ್ ಈ ಟಾಪಿಕ್ ಅನ್ನ ಮಾಡಲೇಬಾರದು. ವಿ ಶುಡ್ ನಾಟ್ ನೆಗ್ಲೆಕ್ಟ್ ದಿಸ್ ಟಾಪಿಕ್. ನೋಡ್ಕೊಳ್ಳಿ ಪ್ಲೀಸ್. ಸೊ NME ICT, this is the program implemented under the Department of Higher Education. ನಿಮ್ಗೆ NME ICT ಬಗ್ಗೆ ಲಾಸ್ಟ್ ಟೈಮ್ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ. ದೇ ಆಸ್ಕ್ ಡೈರೆಕ್ಟ್ ಕ್ವಶನ್, ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ NME ICT? ಹೂ ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ದೀಸ್ ಟು ಎಕ್ಸಾಮಿನೇಷನ್ಸ್ ಹ್ಯಾವ್ ಟು ಬಿ ಕೀನ್ಲಿ ಅಬ್ಸರ್ವಿಂಗ್ ಈಚ್ ಅಂಡ್ ಎವ್ರಿ ಟರ್ಮಿನಾಲಜಿ. ಪ್ರತಿಯೊಂದು ಟರ್ಮಿನಾಲಜಿಯನ್ನ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡೋದನ್ನ ಕಲಿರಿ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಐ ಹ್ಯಾವ್ ಕಲೆಕ್ಟೆಡ್ ಹಿಯರ್. that what is the intention of using ICT in education sector, especially ಉನ್ನತ ಶಿಕ್ಷಣದಲ್ಲಿ ನಾವು ಯಾಕೆ ICT ಅನ್ನ ಬಳಸಿಕೊಂಡು ಈ ಶಿಕ್ಷಣದ ಒಂದು ನೀತಿಯನ್ನ ರೂಪಿಸಿದೀವಿ. ದಟ್ ಇಸ್ ಅ ರಾಷ್ಟ್ರೀಯ ಶಿಕ್ಷಣದ ನೀತಿ ಅಥವಾ ನಿಯಮವನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ರೂಪಿಸಿದ್ವಿ. ದಟ್ ಇಸ್ ಸೊ ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್, ಈ ಯೋಜನೆ ರಾಷ್ಟ್ರೀಯ ಶಿಕ್ಷಣದ ಯೋಜನೆಯನ್ನ ನಾವು ರೂಪಿಸಿದ್ವಿ. ಯಾವ್ದನ್ನ ಬಳಸ್ಕೊಂಡು? ICT ಅನ್ನ ಬಳಸ್ಕೊಂಡು. ಅದ್ರ ಉದ್ದೇಶ ಏನು? ICT ಇಂದ ನಾವು ಬಹಳ ಜನರಿಗೆ ಏನ್ ಮಾಡ್ಬೋದು ಅಂದ್ರೆ ಶಿಕ್ಷಣದ ಅವಕಾಶಗಳನ್ನ ತಲುಪಿಸಬಹುದು. ಇದರಿಂದ ನಮ್ಮ GER ಏನಾಗುತ್ತೆ? ಇಂಪ್ರೂವ್ ಆಗುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ವಾಟ್ ಈಸ್ ಅ GER, ಹೌದಲ್ವಾ? ಸೊ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನಾಗುತ್ತೆ? ಇಂಪ್ರೂವ್ ಆಗುತ್ತೆ. ICT ಫೆಸಿಲಿಟೀಸ್ ಗಳಿಂದ ಆ ಕೋರ್ಸಸ್ ಗಳನ್ನ ನಾವು ರಿಮೋಟ್ ಪ್ಲೇಸಸ್ ಅಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ತಲುಪಿಸ್ಲಿಕ್ಕೆ ಏನಾಗುತ್ತೆ? ಸಾಧ್ಯ ಆಗುತ್ತೆ. ಇದರಿಂದ ಅವರಿಗೆ ಶಿಕ್ಷಣದ ಅವಕಾಶಗಳು ಸಿಗ್ತವೆ. ಇದರಿಂದ GER ಏನಾಗುತ್ತೆ? ಇಂಪ್ರೂವ್ ಆಗುತ್ತೆ. ವಿಶ್ವವಿದ್ಯಾಲಯಗಳ ಮಧ್ಯೆ ಏನ್ ಮಾಡ್ಲಾಗತ್ತೆ ಅಂದ್ರೆ ಕನೆಕ್ಟಿವಿಟಿ ಅಥವಾ ನೆಟ್ವರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ ವಿತ್ ದ ಹೆಲ್ಪ್ ಆಫ್ ICT ಯ ಮುಖಾಂತರ ವಿಶ್ವವಿದ್ಯಾಲಯಗಳಲ್ಲಿ ಇಂಟರ್ ಕನೆಕ್ಟಿವಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ. ಸೊ ಈ ICT ಇಂದ ನಾವು ಹೈ ಕ್ವಾಲಿಟಿ ಇರ್ತಕ್ಕಂಥ ಈ ಕಾಂಟೆಂಟ್ ಅನ್ನ ಪ್ರೊವೈಡ್ ಮಾಡ್ಲಾಗತ್ತೆ ವಿದ್ಯಾರ್ಥಿಗಳಿಗೆ, ಅಲಾಂಗ್ ವಿತ್ ದ ಕ್ಲಾಸ್ ರೂಮ್ ಮೆಟೀರಿಯಲ್ಸ್. ಸೊ ವಿ ಕ್ಯಾನ್ ಪ್ರೊವೈಡ್ ದೆಮ್ ಈ ಕಾಂಟೆಂಟ್, ಹೈ ಕ್ವಾಲಿಟಿ ಇರ್ತಕ್ಕಂಥ ಈ ಕಾಂಟೆಂಟ್ ಅನ್ನ ನಾವು ಅವರಿಗೆ ಪ್ರೊವೈಡ್ ಮಾಡ್ಲಿಕ್ಕೆ ಏನಾಗುತ್ತೆ? ಸಾಧ್ಯ ಆಗತ್ತೆ. ಸೊ ಈ ಡಿಜಿಟಲ್ ಡಿವೈಡ್ ಏನಿದೆ, ಈ ಡಿಜಿಟಲ್ ಗ್ಯಾಪ್ ಏನಿದೆ, ಈ ಗ್ಯಾಪ್ ಅನ್ನು ಏನ್ ಮಾಡಬಹುದು ಅಂದ್ರೆ ನಾವು ಕಡಿಮೆ ಮಾಡಬಹುದು. ಈ ಡಿಜಿಟಲ್ ಗ್ಯಾಪ್ ಏನಿದೆ ಅಲ್ವಾ, ಅಂದ್ರೆ ಸೊ ವಿದ್ಯಾರ್ಥಿಗಳಿಗೆ ICT ಯ ಒಂದು ಸೌಲಭ್ಯಗಳು ಇಲ್ಲದೆ ಇರತಕ್ಕಂತ ಪ್ಲೇಸಸ್ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ICT ಫೆಸಿಲಿಟಿ ಮುಖಾಂತರ ಈ ಡಿಜಿಟಲ್ ಗ್ಯಾಪ್ ಅನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದು ಯಾವ ಒಂದು ಕಲಿಕೆಗೆ ಸಪೋರ್ಟ್ ಮಾಡತ್ತೆ? ಈ ಲರ್ನಿಂಗ್ ಗೆ ಸಪೋರ್ಟ್ ಮಾಡತ್ತೆ, ಹೌದಲ್ವಾ? ಸೊ ಈ ಲರ್ನಿಂಗ್ ಗೆ ಸಪೋರ್ಟ್ ಮಾಡತ್ತೆ. ಈ ಉದ್ದೇಶಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ? NME ICT ಯ ಪ್ರೋಗ್ರಾಮ್ ನಡಿಯಲ್ಲಿ ಹಲವಾರು ಪ್ರೋಗ್ರಾಮ್ಸ್ ಅನ್ನ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇಟ್ ಈಸ್ ಥ್ರೂ ದ NME ICT program 2009 under the Department of
ಹೈಯರ್ ಎಜುಕೇಶನ್. ಗೊತ್ತಿರಲಿ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ NME ICT program was implemented in 2009 and the intention of this program, so these are the objectives of this program. Under this program, under this mission, so we have implemented some of the actions. ಕೆಲವೊಂದು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದೀವಿ. ಆ ಕಾರ್ಯಕ್ರಮಗಳು ಯಾವಿದಾವೆ ಒಂದೊಂದನ್ನೇ ನಾವೀಗ ನೋಡ್ತಾ ಹೋಗೋಣ. ಫ್ಯಾಂಟಾಸ್ಟಿಕ್ ಆಗಿರ್ತಕ್ಕಂಥ ಟಾಪಿಕ್ ಇದೆ. ಎಕ್ಸಾಮ್ ಅಲ್ಲಿ ಮುಂಬರುವ ಎಕ್ಸಾಮ್ಸ್ ಅಲ್ಲಿ ಇದರಿಂದ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕ್ವಶನ್ ರೈಸ್ ಆಗ್ತಕ್ಕಂಥ ಸಾಧ್ಯತೆಯನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ದ ಕಾಂಟೆಂಟ್ ನೋಡ್ಕೊಳ್ಳಿ ಪ್ಲೀಸ್. ಕಾಂಟೆಂಟ್ ನೋಡ್ಕೊಳ್ಳಿ. ಐ ಆಮ್ ಡಿಸ್ಪ್ಲೇಯಿಂಗ್ ದ ಕಾಂಟೆಂಟ್ ಹಿಯರ್. ಸೊ ವಿಚ್ ಆರ್ ದ ಪ್ರೋಗ್ರಾಮ್ಸ್ ವಿ ಹಾವ್ ಇಂಪ್ಲಿಮೆಂಟೆಡ್ ಅಂಡರ್ NME ICT ಪ್ರೋಗ್ರಾಮ್. NME ICT ಪ್ರೋಗ್ರಾಮ್ ನಡಿಯಲ್ಲಿ ಯಾವ ಒಂದು ಕಾರ್ಯಕ್ರಮಗಳನ್ನ ನಾವು ಜಾರಿಗೆಗೊಳಿಸಿದೀವಿ ಆ ಲಿಸ್ಟ್ ಇದೆ. ಆ ಲಿಸ್ಟ್ ಅನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸ್ವಲ್ಪ ನೋಡ್ಕೊಳ್ಳಿ. ಲಿಸ್ಟ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಿಮ್ ಮುಂದೆ ನೋಡಿ. ಶೋಧ ಶುದ್ಧಿ, ಇದಕ್ಕೆ PDS ಅಂತ ಕರೀತಾರೆ. ವಿದ್ವಾನ್, ವರ್ಚುವಲ್ ಲ್ಯಾಬ್ಸ್, ಸ್ಪೋಕನ್ ಟ್ಯುಟೋರಿಯಲ್, FOSSE. These are the programs have been implemented under NME ICT, the Department of Higher Education. E-Yantra, remember, see which are the names, which are the programs we have implemented. Sindhu, Shodha Ganga, National Digital Library, EPG Pathashala. So these are the programs. Swayam Prabha, see ಹೆಸರುಗಳು ಹೆಂಗಿದಾವೆ. ಓಕೆ, ಸ್ವಯಂ ಪ್ರಭಾ TV channel, Swayam web portal, Samarth. Okay, so these are the programs have been implemented under the NME ICT 2010. Make it clear. Department of Higher Education ಜಾರಿಗೆ ತಂದಿರತಕ್ಕಂತ NME ICT ಇದನ್ನ ಜಾರಿಗೆ ತಂದವರು MHRD ಪ್ರೋಗ್ರಾಮ್. ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ನ ಒಂದು ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. ಆ ಪ್ರೋಗ್ರಾಮ್ ನಡೆಯಲ್ಲಿ ಹಲವಾರು ಸ್ಕೀಮ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಓಕೆ, ಹೋಪ್ ಇಟ್ ಇಸ್ ಕ್ಲಿಯರ್ ಟು ಎವ್ರಿ ಒನ್ ದಟ್. ಅವ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಅಷ್ಟು ತಿಳ್ಕೊಂಡ್ರೆ ಸಾಕು ಎಕ್ಸಾಮ್ ಅಲ್ಲಿ. ಅದಕ್ಕಿಂತಲೂ ಜಾಸ್ತಿ ನಿಮಗೆ ಕಾಂಟೆಂಟ್ ಏನಾಗಲ್ಲ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ರೈಸ್ ಆಗಲ್ಲ. ಓಕೆ, ಅರ್ಥ ಆಗ್ತಾ ಇದೆನಾ ವಾಟ್ ಐ ಆಮ್ ಡಿಸ್ಕಸಿಂಗ್ ಹಿಯರ್? ಆರ್ ಯು ಗೆಟಿಂಗ್ ದಟ್ ವಾಟ್ ಐ ಆಮ್ ಡಿಸ್ಕಸಿಂಗ್ ಹಿಯರ್? ಅರ್ಥ ಆಗ್ತದೇನ್ರಿ? ಆರ್ ಯು ಗೆಟಿಂಗ್ ದಟ್ ವಾಟ್ ಐ ಆಮ್ ಡಿಸ್ಕಸಿಂಗ್ ಹಿಯರ್? ಕ್ಲಿಯರ್ ಆಗಿರ್ಬೇಕು. ಯಾವ ಪ್ರೋಗ್ರಾಮ್, ಯಾವ ಡಿಪಾರ್ಟ್ಮೆಂಟ್, ಯಾವ್ದು ಅಡಿಯಲ್ಲಿ, ಯಾವ ವರ್ಷ ಎಕ್ಸಾಮ್ ಅಲ್ಲಿ ಟೆಸ್ಟ್ ಮಾಡಿ ಕೇಳಿದ್ರು ನೀವು ಕರೆಕ್ಟ್ ಆಗಿ ಫಿಟ್ ಆಗಿರ್ಬೇಕು. ಹೌದಲ್ಲ? ಟೆಸ್ಟ್ ಗೆ ನಿಮ್ಮ ಹತ್ರ ಫಿಟ್ನೆಸ್ ಆಗಿರ್ತಕ್ಕಂಥ ಆನ್ಸರ್ ಇರ್ಬೇಕು. ಓಕೆ, ಶೋಧ ಶುದ್ಧಿ ಒಂದೇ ಒಂದು ಅಕ್ಷರ ಬರ್ಕೊಳ್ಳಿ, ಒಂದು ವರ್ಡ್ ಬರ್ಕೊಳ್ಳಿ. ಶೋಧ ಶುದ್ಧಿ ಬರ್ಕೊಳ್ಳಿ ಪ್ಲೀಸ್. ಶೋಧ ಶುದ್ಧಿ. ಪ್ಲಗರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್. PDS ಅಂದ್ರೆ ಪ್ಲಗರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್. ಪ್ಲಗರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್ ಯಾವುದು? ಶೋಧ ಶುದ್ಧಿ. ಇಟ್ ಇಸ್ ಅ ಸಾಫ್ಟ್ವೇರ್. ಶೋಧ ಶುದ್ಧಿ ನೋಡಿ. ಶೋಧ ಅಂದ್ರೆ ಹುಡುಕು, ಶುದ್ಧಿ ಅಂದ್ರೆ ಕ್ಲೀನ್ ಮಾಡೋದು. ಶೋಧ ಶುದ್ಧಿ, ಪ್ಲಗರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್. ಪ್ಲಗರಿಸಮ್ ಅಂತಂದ್ರೆ ಕೃತಿ ಚೌರ್ಯ. ಅಂದ್ರೆ ಬೇರೆಯವರ ಐಡಿಯಾಸ್ ಗಳನ್ನ ನೀವು ಕದ್ರೆ. ಇನ್ ರಿಸರ್ಚ್ ಅಲ್ಲಿ, ಸಂಶೋಧನೆಯಲ್ಲಿ ನೀವು ಪ್ರಕಟ ಮಾಡ್ತಕ್ಕಂತಹ ನಿಮ್ಮ ಸಂಶೋಧನಾ ಲೇಖನಗಳಲ್ಲಿ ನೀವು ಪ್ರಕಟ ಮಾಡ್ತಕ್ಕಂತ, ನೀವು ಸಲ್ಲಿಸ್ತಕ್ಕಂತ ವರದಿ PhD, ಹೌದಲ್ವಾ? PhD ವರದಿ, ಮಹಾಪ್ರಬಂಧ. ಆ ಒಂದು ಮಹಾಪ್ರಬಂಧದಲ್ಲಿ, ಆ ಒಂದು ಸಂಶೋಧನಾ ಲೇಖನದಲ್ಲಿ ನೀವು ಬೇರೆಯವರ ಐಡಿಯಾಸ್ ಅನ್ನ, ಬೇರೆಯವರ ರಿಸರ್ಚ್ ಐಡಿಯಾಸ್ ಅನ್ನ ನೀವೇನಾದ್ರೂ ಕಳ್ಳತನ ಮಾಡಿದ್ರೆ, ಆ ಕಳ್ಳತನ ಮಾಡಿರ್ತಕ್ಕಂಥ ಐಡಿಯಾಸ್ ಅನ್ನ ಕಂಡುಹಿಡಿಲಿಕ್ಕೆ, ಅಂದ್ರೆ ಡಿಟೆಕ್ಷನ್ ಅಂದ್ರೆ ಕಂಡುಹಿಡಿಲಿಕ್ಕೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ನ ಹೆಸರೇ ಶೋಧ ಶುದ್ಧಿ. ಮೇಕ್ ಇಟ್ ಕ್ಲಿಯರ್. ಶೋಧ ಶುದ್ಧಿ ಇಟ್ ಇಸ್ ಅ ಸಾಫ್ಟ್ವೇರ್. ಇದು ರಿಸರ್ಚ್ ಆರ್ಟಿಕಲ್ಸ್ ಮತ್ತು ಥೀಸಸ್ ಅಲ್ಲಿ ನೀವು ಬೇರೆಯವರ ಒಂದು ಐಡಿಯಾಸ್ ಅನ್ನ ಏನಾದ್ರೂ ಕದ್ದು ಅದನ್ನ ನಿಮ್ಮದೇ ಅಂತ ಏನಾದ್ರೂ ಹೇಳ್ಕೊಂಡಿದ್ರೆ, ಅವರಿಗೆ ಸರಿಯಾಗಿ ಇರದೇ ಇರತಕ್ಕಂತಹ ಒಂದು ಸೈಟೇಷನ್ ಕೊಟ್ಟಿಲ್ಲ ಅಂತಂದ್ರೆ, ಅಂದ್ರೆ ಅವರ ಹೆಸರನ್ನ ನಿಮ್ಮ ರಿಸರ್ಚ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಅದೇನಾಗುತ್ತೆ? ಕಳ್ಳತನ ಆಗುತ್ತೆ. ಆ ಕಳ್ಳತನಕ್ಕೆ ಏನಂತ ಕರೀತಾರೆ? ಸೊ ಪ್ಲಾಗರಿಸಮ್ ಅಂತ ಕರೀತಾರೆ. ಪ್ಲಾಗರಿಸಮ್ ಕೃತಿ ಚೌರ್ಯ. ಪ್ಲಾಗರಿಸಮ್ ಅನ್ನ ಹುಡುಕಿ ತೆಗಿತಕ್ಕಂತ ಒಂದು ಸಾಫ್ಟ್ವೇರ್ PDS, ಪ್ಲಾಗರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್. ಶೋಧ ಶುದ್ಧಿ. ಈ ಶೋಧ ಶುದ್ಧಿಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋರು ಇನ್ಫ್ಲಿಬ್ನೆಟ್. ಮೇಕ್ ಇಟ್ ಕ್ಲಿಯರ್.
ಇದನ್ನ ಜಾರಿಗೆ ತಂದಿರೋರು MHRD ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಇದನ್ನ ಜಾರಿಗೆ ತರುತ್ತಿರೋರು ಇನ್ಫ್ಲಿಬ್ನೆಟ್ ಜಾರಿಗೆ ತರುತ್ತಿರೋರು ಇನ್ಫ್ಲಿಬ್ನೆಟ್. ಬಿಕಾಸ್ ದಟ್ ನಮ್ಮ ಒಂದು ಸಂಶೋಧನಾ ಒಂದು ವರದಿಗಳನ್ನ ಇನ್ಫ್ಲಿಬ್ನೆಟ್ ಗೆ ಸಲ್ಲಿಸಬೇಕಾಗತ್ತೆ. ಆ ಸಲ್ಲಿಸಬೇಕಾಗಂತ ಸಂದರ್ಭದಲ್ಲಿ ಈ ಸಾಫ್ಟ್ವೇರ್ ನ ಮುಖಾಂತರ ನೀವು ಕದ್ದಿರ್ತಕ್ಕಂಥ ಕಾಂಟೆಂಟ್ ಅನ್ನು ಏನ್ ಮಾಡ್ಲಾಗತ್ತೆ, ಡಿಟೆಕ್ಟ್ ಮಾಡ್ಲಾಗತ್ತೆ. ಏನಾದ್ರೂ ನೀವು ಕದ್ದಿದ್ರೆ ನಿಮ್ PhD ಕ್ಯಾನ್ಸಲ್ ಆಗುತ್ತೆ, ನಿಮ್ಮ ರಿಸರ್ಚ್ ಆರ್ಟಿಕಲ್ ಏನಾಗುತ್ತೆ ವಾಪಸ್ ಕಳಿಸಲಾಗುತ್ತೆ. ಆ ಒಂದು ಉದ್ದೇಶಕ್ಕಾಗಿ ಈ ಶೋಧ ಶುದ್ಧಿ ಅಂತಕ್ಕಂಥ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಲಾಗಿದೆ. ಇಸ್ ಇಟ್ ಕ್ಲಿಯರ್? ಪ್ಲಾಗ್ಯಾರಿಸಂ, ಕೃತಿ ಚೌರ್ಯ. ಇಸ್ ಇಟ್ ಕ್ಲಿಯರ್? ಹೊಸಬ್ರಿಗೆ ಯಾರು ಅಟೆಂಡ್ ಆಗ್ತಾ ಇದ್ದೀರಾ? ಹೂ ಆರ್ ಆಲ್ ಅಟೆಂಡಿಂಗ್ ಫಸ್ಟ್ ಟೈಮ್? ಸೊ ಮೇಕ್ ಇಟ್ ಕ್ಲಿಯರ್ ದಟ್ ವಾಟ್ PDS, ಪ್ಲಾಗ್ಯಾರಿಸಂ ಡಿಟೆಕ್ಷನ್ ಸಾಫ್ಟ್ವೇರ್ ಅಂದ್ರೆ ಕೃತಿ ಚೌರ್ಯವನ್ನ ಕಂಡುಹಿಡಿಯತಕ್ಕಂತ ಒಂದು ಸಾಫ್ಟ್ವೇರ್. ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋರು ಇನ್ಫ್ಲಿಬ್ನೆಟ್. ತೋರಿಸ್ತಾ ಇದ್ದೀನಲ್ವಾ, ಇನ್ಫ್ಲಿಬ್ನೆಟ್ ಈಸ್ ಇಂಪ್ಲಿಮೆಂಟಿಂಗ್ ದಿಸ್ ಸಾಫ್ಟ್ವೇರ್. ಆ ಒಂದು ವೆಬ್ಸೈಟ್ ಅಲ್ಲಿ ನಮಗೆ ಈ ಒಂದು ಅಂಶ ನಮಗೆ ಕಾನ್ಸೆಪ್ಟ್ ಕಾಣುತ್ತೆ. ನೆಕ್ಸ್ಟ್ ನೋಡಿ, ಕ್ಲಿಯರ್ ಆಯ್ತಾ? ವಾಟ್ ಈಸ್ ಅ PDS, ವಾಟ್ ಈಸ್ ಅ ಶೋಧ ಶುದ್ಧಿ? ಐ ವಾಂಟ್ ಮೇಕ್ ಶೂರ್ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಅಂತ ಅನ್ಸ್ಬೇಕು ನನಗೆ. ಅವಾಗ ಮಾತ್ರ ಮುಂದಕ್ಕೆ ಹೋಗ್ತೀನಿ. ರಿಮೆಂಬರ್, ಓಕೆ. ಹೊಸಬ್ರು, ವಾಟ್ ಅಬೌಟ್ ನ್ಯೂ ಕಮರ್ಸ್? ಹೊಸಬ್ರು ಯಾರು ಅಟೆಂಡ್ ಆಗ್ತಾ ಇದ್ದಾರೆ ಕ್ಲಾಸಸ್ಗೆ? ವಾಟ್ ಅಬೌಟ್ ದ್ಯಾಮ್? ಓಕೆ, ಐ ಆಮ್ ನಾಟ್ ಸೀಯಿಂಗ್ ದ ಎನಿವನ್. ಸ್ವಾಮಿ, ಎಸ್. ಕೃತಿ ಚೌರ್ಯ ನೋಡಿ, ಕೃತಿ ಚೌರ್ಯ ಅಂದ್ರೆ ಬೇರೆಯವರ ವಿಷಯಗಳನ್ನ ಯೂಸ್ ಮಾಡಿ ಅವರಿಗೆ ರೆಸ್ಪೆಕ್ಟ್ ಕೊಡ್ಲಾರ್ದೆ, ಅಂದ್ರೆ ಅವರ ಹೆಸರನ್ನ ನಿಮ್ಮ ಸಂಶೋಧನೆಯಲ್ಲಿ ಮೆನ್ಷನ್ ಮಾಡ್ಲಾರ್ದೆ ಅದನ್ನ ನಿಮ್ಮದೇ ಅನ್ನೋ ತರ ಫೋಸ್ ಏನಾದ್ರು ಕೊಟ್ರೆ ಅದಕ್ಕೆ ಏನಂತ ಕರೀತಾರೆ? ಕೃತಿ ಚೌರ್ಯ. ಅಂತ ಒಂದು ಕೃತಿ ಚೌರ್ಯವನ್ನ ಕಂಡುಹಿಡಿತಕ್ಕಂತ ಒಂದು ಟೆಕ್ನಾಲಜಿ ಸಾಫ್ಟ್ವೇರ್ ದಟ್ ಇಸ್ ಎ PDS. ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು, ನಾವು ಡೆವಲಪ್ ಮಾಡಿರ್ತಕ್ಕಂಥ ಸಾಫ್ಟ್ವೇರ್ ದಟ್ ಇಸ್ ಎ ಶೋಧ ಶುದ್ಧಿ. ಇದನ್ನ ಇನ್ಫ್ಲಿಬ್ನೆಟ್ ಸೆಂಟರ್ ಏನ್ ಮಾಡ್ತಾ ಇದೆ? ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಒಂದಕ್ಕೊಂದು ಲಿಂಕ್ ಇದೆ, ನೋಡೋಣ ಆಮೇಲೆ ಮತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ಯಾರು ಹೊಸದಾಗಿ ಅಟೆಂಡ್ ಆಗ್ತಾ ಇದ್ದೀರಾ ನೆನ್ಪಿಟ್ಕೊಳ್ಳಿ PDS. ಓಕೆ, ಇದನ್ನ ಸಂಶೋಧನೆಗೆ ಬಂದಾಗ ಮತ್ತೆ ನೋಡ್ತೀವಿ. ನೆಕ್ಸ್ಟ್ ಅದಾದ ನಂತರ ವಿದ್ವಾನ್, ಮತ್ತೆ ದಿವಾನ್ ಅಲ್ಲ ವಿದ್ವಾನ್. ಇಟ್ ಇಸ್ ಅ ಡೇಟಾಬೇಸ್ ಅಂದ್ರೆ ಲೀಸ್ಟ್. ಇಟ್ ಇಸ್ ಅ ಡೇಟಾಬೇಸ್ ಆಫ್ experts or a subject experts in Indian ಯೂನಿವರ್ಸಿಟೀಸ್ ಅಲ್ಲಿ ಆಯಾ ಸಬ್ಜೆಕ್ಟ್ ನಲ್ಲಿ ಯಾವ ಎಕ್ಸ್ಪರ್ಟ್ಸ್ ಗಳು ಇದ್ದಾರೆ ಅನ್ನೋದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಡೇಟಾಬೇಸ್ ಮುಖಾಂತರ ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ. ದಟ್ ಇಸ್ ಅ ಡೇಟಾಬೇಸ್ ಆಫ್ ಎಕ್ಸ್ಪರ್ಟ್ಸ್ ಆರ್ ದ ಟೀಚರ್ಸ್ ಆರ್ ರಿಸರ್ಚರ್ಸ್. ವಿದ್ವಾನ್ ಇಟ್ ಈಸ್ ಆಲ್ಸೋ ಅವೈಲೇಬಲ್ ಆನ್ಲೈನ್. ನಿಮಗೆ ಹೌದಲ್ವಾ, ಈ ಸಬ್ಜೆಕ್ಟ್ ನಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ನಿಮಗೆ ಈ ಡೇಟಾಬೇಸ್ ಹಾಕಿ ನೀವು ವಿಸಿಟ್ ಮಾಡಿದ್ರೆ ಸಾಕು, ನಿಮಗೆಲ್ಲ ಡೇಟಾ ಸಿಗುತ್ತೆ. ದಟ್ ಇಸ್ ಅ ವಿದ್ವಾನ್. That is a list of experts or teachers or researchers in Indian education scenario. That is a vidwan. ಅಷ್ಟು ತಿಳ್ಕೊಂಡ್ರೆ ಸಾಕು ನಾವು ವಿದ್ವಾನ್ ಅಂದ್ರೆ ಏನು ಅಷ್ಟು ಕೇಳ್ತಾರೆ. ಅದಾದ ನಂತರ ನೋಡಿ, ವರ್ಚುವಲ್ ಲ್ಯಾಬ್ಸ್ ಅಂತಂದ್ರೆ ನಾಟ್ ಎ ಫಿಸಿಕಲ್ ಲ್ಯಾಬ್ಸ್ in some subjects where we need to practically ನಾವು ಪ್ರಾಕ್ಟಿಕಲಿ ಯಾವ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಲ್ಯಾಬ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಆ ಲ್ಯಾಬ್ ವರ್ಕ್ ಅನ್ನ ಈಗ ನಾವು ಆ ಲ್ಯಾಬ್ಸ್ ಅನ್ನ ಈಗ ಯಾವ ಫಾರ್ಮ್ ಅಲ್ಲಿ ನೋಡ್ತಾ ಇದೀವಿ? ಆನ್ಲೈನ್ ಫಾರ್ಮ್ ಅಲ್ಲಿ ನೋಡ್ತಾ ಇದೀವಿ. ಆನ್ಲೈನ್ ಪ್ರಾಕ್ಟಿಕಲ್ ಲ್ಯಾಬ್ಸ್ ಆರ್ ಕಾಲ್ಡ್ ಆಸ್ ಎ ವರ್ಚುವಲ್ ಲ್ಯಾಬ್ಸ್ ಫಾರ್ ದ ಸಬ್ಜೆಕ್ಟ್ಸ್ ಆಫ್ ಲೈಫ್ ಸೈನ್ಸಸ್, ಫಾರ್ ದ ಸಬ್ಜೆಕ್ಟ್ಸ್ ಆಫ್ ಕೆಮಿಸ್ಟ್ರಿ, ಫಾರ್ ದ ಸಬ್ಜೆಕ್ಟ್ಸ್ ಆಫ್ ಸಮ್ ಆಫ್ ದ ಡಿಪಾರ್ಟ್ಮೆಂಟ್ಸ್. ಸೊ where they can observe practical works online. That is called a virtual lab. ಅದು ಏನಂತ ಕರೀತಾರೆ? ವರ್ಚುವಲ್ ಲ್ಯಾಬ್ ಅಂತ ಕರೀತಾರೆ. ಡಿಜಿಟಲ್ ಲ್ಯಾಬ್ or ವರ್ಚುವಲ್ ಲ್ಯಾಬ್. It is also service provided under NME ICT under the Department of Higher Education. Okay, ಅದಾದ ನಂತರ ಸ್ಪೋಕನ್ ಟ್ಯುಟೋರಿಯಲ್. If you want to improve your communication skills, especially spoken, so you can join this course ಆನ್ಲೈನ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಟ್ಯುಟೋರಿಯಲ್ಸ್ ಇದೆ ನಿಮಗೆ. ಸೊ ಸ್ಪೋಕನ್ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ದಟ್ ಇಸ್ ಓಕೆ. ಸೊ ದಟ್ ಇಸ್ ಅ ಸ್ಪೋಕನ್ ಟ್ಯುಟೋರಿಯಲ್. ನೆಕ್ಸ್ಟ್ ನೋಡ್ಕೊಳ್ಳಿ, ಫೋಸೆ ಅಂತಂದ್ರೆ ಫ್ರೀ ಆರ್ ಲಿಬ್ರೆ
ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಫಾರ್ ಎಜುಕೇಶನ್ ಪರ್ಪಸ್. ಫೋಸೆ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಆಮೇಲೆ ಏನಾದ್ರು ತಪ್ಪಾಗಿದ್ರೆ. ಫೋಸೆ ಫ್ರೀ ಆರ್ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಫಾರ್ ಎಜುಕೇಶನ್. ಓಪನ್ ಸೋರ್ಸ್ ಸಾಫ್ಟ್ವೇರ್ ಫಾರ್ ಎಜುಕೇಶನ್ ಅಂದ್ರೆ ಎಜುಕೇಶನ್ ಪರ್ಪಸ್ ಅಲ್ಲಿ ಓಪನ್ ಆಗಿ, ಅಂದ್ರೆ ಯಾವುದೇ ನೀವು ರೊಕ್ಕ ಪೇ ಮಾಡ್ಲಾರ್ದೆ ಫ್ರೀ ಆಗಿ ಬಳಸ್ಕೊಳ್ಳಿಕ್ಕೆ ಡೆವಲಪ್ ಆಗಿರ್ತಕ್ಕಂಥ ಕೆಲವೊಂದು ಸಾಫ್ಟ್ವೇರ್ಸ್ ಅಲ್ಲಿ ನಿಮಗೆ ಸಿಗ್ತವೆ. ಯಾವ್ದ್ರಲ್ಲಿ? ಫೋಸೆ ಪ್ರೋಗ್ರಾಮ್ ನ ಅಡಿಯಲ್ಲಿ. ಫ್ರೀ 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 ಆರ್ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್. ಫ್ರೀ ಆರ್ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಫಾರ್ ಎಜುಕೇಶನ್ ಪರ್ಪಸ್. ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಫಾರ್ ಎಜುಕೇಶನ್, ದಟ್ ಇಸ್ ಅಲ್ಲಿ ನಿಮಗೆ ಸಾಫ್ಟ್ವೇರ್ ಸಿಗ್ತವೆ. ನೀವು ಯಾವುದೇ ಸಾಫ್ಟ್ವೇರ್ಸ್ ಅನ್ನ ನಿಮ್ಮ ಎಜುಕೇಶನ್ ಪರ್ಪಸ್ ಗೆ ಸಲುವಾಗಿ ಬಳಸಬಹುದು. ಓಕೆ. ಈ ಯಂತ್ರ ನೋಡಿ, ದ ಪ್ರೋಗ್ರಾಮ್ ಕಾಲ್ಡ್ ಎಸ್ ಎ ಯಂತ್ರ. ಸೊ ಈ ಯಂತ್ರ ಇಸ್ ಅ ವರ್ಚುವಲ್ ಪ್ರೋಗ್ರಾಮ್. ಈ ಯಂತ್ರ. ಸೊ ಹಿಯರ್ we will be using robotic technology. for practical purpose. ಆನ್ಲೈನ್ ಅಲ್ಲಿ ನಾವು ಪ್ರಾಕ್ಟಿಕಲ್ ಪರ್ಪಸ್ ಸಲುವಾಗಿ ರೋಬೋಟಿಕ್ ಟೆಕ್ನಾಲಜಿಯನ್ನ ಬಳಸ್ತೀವಿ. ರೋಬೋಟಿಕ್ ಟೆಕ್ನಾಲಜಿಯನ್ನ ಬಳಸ್ತಾ ಇರತಕ್ಕಂತ ಆನ್ಲೈನ್ ಅಲ್ಲಿ ಆಫರ್ಡ್ ಇರತಕ್ಕಂತ ಒಂದು ಪ್ರೋಗ್ರಾಮ್ ನ ಹೆಸರು ಇನ್ ದ ಸಬ್ಜೆಕ್ಟ್ಸ್ ಆಫ್ ಇಂಜಿನಿಯರಿಂಗ್. ನಿಮ್ ರೋಬೋಟಿಕ್ ಟೆಕ್ನಾಲಜಿಯನ್ನ ಆನ್ಲೈನ್ ಅಲ್ಲಿ ಬಳಸ್ಕೊಳ್ಳಿಕ್ಕೆ ಇರತಕ್ಕಂತ ಒಂದು ಪ್ರೋಗ್ರಾಮ್, ದಟ್ ಇಸ್ ಎ ಈ ಯಂತ್ರ. ಯಂತ್ರ ಅಂದ್ರೆ ರೋಬೋಟಿಕ್. ಈ ಯಂತ್ರ, ದಟ್ ಇಸ್ ಅ ರೋಬೋಟಿಕ್ ಟೆಕ್ನಾಲಜಿ. ಅಷ್ಟು ತಿಳ್ಕೊಂಡ್ರೆ ಸಾಕು ನಮ್ಗೆ. ರಿಮೆಂಬರ್, ಅಲ್ಲಿ ಏನು ಕ್ವಶನ್ಸ್ ಗಳಿಲ್ಲ ನಮಗೆ, ಬಟ್ ಏನಂತ ಗೊತ್ತಾಗಬೇಕು. ಓಕೆ, ವಾಟ್ ಮೈ ಇಂಟೆನ್ಷನ್ ಇಸ್ ದಟ್ NME ICT ನ ಅಡಿಯಲ್ಲಿ ಯಾವ ಪ್ರೋಗ್ರಾಮ್ಸ್ ಇದಾವೆ, ಅದರ ಉದ್ದೇಶ ಏನು. ಓಕೆ, ಅದಾದ ನಂತರ ಈ ಶೋಧ ಸಿಂಧು ಆಲ್ರೆಡಿ ಈ ಶೋಧ ಸಿಂಧುದ ಬಗ್ಗೆ ನಿಮಗೆ ಹೈಯರ್ ಎಜುಕೇಶನ್ ಪಾರ್ಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಐ ಆಮ್ ರೈಟ್, ಬರ್ಕೊಳ್ಳಿ ಪ್ಲೀಸ್. ಈ ಶೋಧ ಸಿಂಧು ಬಗ್ಗೆ ಬರ್ಕೊಳ್ಳಿ. ಒಂದ್ ಲೈನ್ ಬರ್ಕೊಳ್ಳಿ. ಈ ಶೋಧ ಸಿಂಧು ಬಗ್ಗೆ ಒಂದು ಲೈನ್ ಬರ್ಕೊಳ್ಳಿ. ಗೋ ಥ್ರೂ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ದ ಈ ಶೋಧ ಸಿಂಧು ಇಂಪ್ಲಿಮೆಂಟೆಡ್ ಬೈ ಇನ್ಫ್ಲಿಬ್ನೆಟ್. ಇದನ್ನ ಯಾರು ಜಾರಿಗೆ ತರ್ತಾ ಇದ್ದಾರೆ? ಇನ್ಫ್ಲಿಬ್ನೆಟ್. ಇಸ್ ಅ ಪ್ರೋಗ್ರಾಮ್ ಅಂಡರ್ ದಟ್ ಇಸ್ ಸೊ NME ICT ನ ಒಂದು ಪ್ರೋಗ್ರಾಮ್ ಅನ್ನ ಇನ್ಫ್ಲಿಬ್ನೆಟ್ ಏನ್ ಮಾಡ್ತಾ ಇದೆ? ಇದನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ ಇನ್ಫ್ಲಿಬ್ನೆಟ್. ಸೊ ಅವೈಲೇಬಲ್ ಆಫ್ ರಿಸರ್ಚ್ ಆರ್ಟಿಕಲ್ಸ್. ಈ ಶೋಧ ಸಿಂಧುನಲ್ಲಿ ನಮ್ಗೆ ಏನ್ ಸಿಗ್ತಾವ ಅಂತಂದ್ರೆ ಅವೈಲೇಬಲ್ ಆಫ್ ರಿಸರ್ಚ್ ಆರ್ಟಿಕಲ್, ಸಂಶೋಧನಾ ಲೇಖನಗಳು ದೊರೀತವೆ. ಇಟ್ ಈಸ್ ಎ ಡೇಟಾಬೇಸ್ ಅಥವಾ ಕನ್ಸೋರ್ಷಿಯಾ. ಇಟ್ ಈಸ್ ಅ ಡೇಟಾಬೇಸ್ ಆರ್ ಕನ್ಸೋರ್ಷಿಯಾ ಅಂದ್ರೆ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್. ಇಟ್ ಈಸ್ ಅ ಡೇಟಾಬೇಸ್ ಆರ್ ಕನ್ಸೋರ್ಷಿಯಾ. ಹಿಯರ್ ಅವೈಲೇಬಲ್ ಆಫ್ ಈ ರಿಸೋರ್ಸಸ್ ಕಾಲ್ಡ್ ಎಲೆಕ್ಟ್ರಾನಿಕ್ ರಿಸರ್ಚ್ ಆರ್ಟಿಕಲ್ಸ್. ಈ ರಿಸರ್ಚ್ ಆರ್ಟಿಕಲ್ಸ್ ಸಂಶೋಧನಾ ಲೇಖನಗಳು ನಮ್ಗೆ ಇಲ್ಲಿ ಸಿಗ್ತವೆ. ನಮ್ಗೆ ಈ ಶೋಧ ಸಿಂಧುನಲ್ಲಿ ನಮ್ಗೆ ಸಂಶೋಧನಾ ಲೇಖನಗಳು ಸಿಗ್ತವೆ. ಈ ಪ್ರೋಗ್ರಾಮ್ ನಮ್ಗೆ ಯಾವ ವೆಬ್ಸೈಟ್ ನಲ್ಲಿ ಸಿಗುತ್ತೆ ಅಂದ್ರೆ ಇನ್ಫ್ಲಿಬ್ನೆಟ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಈ ಶೋಧ ಸಿಂಧು. ಓಕೆ, ಮರ್ಜ್ಡ್ ಬರ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಮರ್ಜ್ಡ್. ಈ ಶೋಧ ಸಿಂಧು ಮರ್ಜ್ ಆಗಿದೆ. ರಿಮೆಂಬರ್, ಈ ಶೋಧ ಸಿಂಧುನಲ್ಲಿ 3 ಕನ್ಸೋರ್ಷಿಯಗಳು ಮರ್ಜ್ ಆಗಿದ್ದಾವೆ. ಮರ್ಜ್ಡ್ UGC ಇನ್ಫೋನೆಟ್ ಹುಡುಕ್ರೆ. ಆಮೇಲೆ ಮರ್ಜ್ ಇನ್ಫೋನೆಟ್ INFO ಇನ್ಫೋನೆಟ್. UGC ಇನ್ಫೋನೆಟ್ INDEST ಇಂಡೆಸ್ಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಂಡೆಸ್ಟ್ ಇದು ಇಂಡೆಸ್ಟ್ ಅಂತಕ್ಕಂಥದ್ದು AICT ನ ಒಂದು ಡೇಟಾಬೇಸ್ ಇಂಡೆಸ್ಟ್. ಮತ್ತೆ ಎನ್ಲಿಸ್ಟ್ ಪ್ರೋಗ್ರಾಮ್. ಈ ಮೂರು ಪ್ರೋಗ್ರಾಮ್ಸ್ಗಳು ಮರ್ಜ್ ಆಗಿ ಯಾವ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ? ಈ ಶೋಧ ಸಿಂಧು ಪ್ರೋಗ್ರಾಮ್ ಅನ್ನ ಜಾರಿಗೆ ತರಲಾಗಿದೆ. ಇದರಲ್ಲಿ ನಮಗೆ ರಿಸರ್ಚ್ ಆರ್ಟಿಕಲ್ಗಳು ಸಿಗ್ತವೆ. ನಮ್ಮ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ರಿಸರ್ಚ್ ಆರ್ಟಿಕಲ್ ಸಿಗ್ತವೆ ಈ ಒಂದು ಕನ್ಸೋರ್ಷಿಯಾ ಅಥವಾ ಈ ಡೇಟಾಬೇಸ್ ನಲ್ಲಿ. ಸೊ 3 ಡೇಟಾಬೇಸ್ಗಳು ಏನಾಗಿದೆ? ಮರ್ಜ್ ಆಗಿದೆ. ದೋಸ್ 3 ಡೇಟಾಬೇಸಸ್ ಆರ್ UGC ಇನ್ಫೋನೆಟ್, ಇಂಡೆಸ್ಟ್ ಆಫ್ AICT ಅಂಡ್ ಎನ್ಲಿಸ್ಟ್ ಪ್ರೋಗ್ರಾಮ್ ಫಾರ್ ದ ಡಿಗ್ರಿ ಕಾಲೇಜಸ್. ಈ 3 ಪ್ರೋಗ್ರಾಮ್ಸ್ ಮರ್ಜ್ ಆಗಿ ಈ ಶೋಧ ಸಿಂಧು ಅಂತಕ್ಕಂಥ ಕನ್ಸೋರ್ಷಿಯಾ ಏನಾಗಿದೆ? ಡೆವಲಪ್ ಆಗಿದೆ ಅಥವಾ ಕ್ರಿಯೇಟ್ ಆಗಿದೆ. ಈ ಶೋಧ ಸಿಂಧು ನೋಡ್ಕೊಳ್ಳೋ. ಆಮೇಲೆ ವರ್ಡ್ಸ್ ಅನ್ನ, ಪ್ರತಿಯೊಂದು ಆರ್ಟಿಕಲ್ಸ್ ಅನ್ನ, ಪ್ರತಿಯೊಂದು ವರ್ಡ್ಸ್ ಅನ್ನ. ನೆಕ್ಸ್ಟ್ ಅದಾದ ನಂತರ ಶೋಧ ಗಂಗಾ.
ಅದಾದ ನಂತರ ಶೋಧಗಂಗಾ, ಅದಾದ ನಂತರ ಶೋಧಗಂಗಾ. ನೋಡಿ ಪ್ರತಿಯೊಂದು ವರ್ಡ್ ನೀವು ಇಂಪಾರ್ಟೆಂಟ್ ಇಲ್ಲಿ. ಅದಾದ ನಂತರ ಶೋಧಗಂಗಾ, ಶೋಧಗಂಗಾ. ದೀಸ್ ಆರ್ ದ ಪ್ರೋಗ್ರಾಮ್ಸ್ ಅಂಡರ್ ಅವೈಲೇಬಲ್ NME ICT. ಶೋಧಗಂಗಾ. ನಾಳೆ ಮತ್ತೆ ಕ್ವಶನ್ಸ್ ಕೇಳ್ತೀನಿ ಇವುಗಳ ಮೇಲೆ. ಓಕೆ, ಯು ಮಸ್ಟ್ ಬಿ ರೆಡಿ ಫಾರ್ ದ ಕ್ವಶನ್ಸ್. ಶೋಧಗಂಗಾ, ಶೋಧಗಂಗಾ. ಒಂದ್ ವರ್ಡ್ ಬರ್ಕೊಳ್ಳಿ. ಶೋಧಗಂಗಾ, ಶೋಧಗಂಗಾ ಒಂದು ವರ್ಡ್ ಬರ್ಕೊಳ್ಳಿ. ರಿಸರ್ವೈರ್ ಆಫ್, ರಿಸರ್ವೈರ್ ಅಂದ್ರೆ ಸಂಗ್ರಹ, ರಿಸರ್ವೈರ್ ಅಥವಾ ಥೆಸಾರಸ್. ರಿಸರ್ವೈರ್ ಆಫ್ ಇಂಡಿಯನ್ ಥೀಸಸ್, ರಿಸರ್ವೈರ್ ಆಫ್ ಇಂಡಿಯನ್ ಥೀಸಸ್. ಶೋಧಗಂಗಾ ಏನಂತ ಕರೀತಾರೆ? ರಿಸರ್ವೈರ್ ಅಂದ್ರೆ ಸಂಗ್ರಹ, ಅಣೆಕಟ್ಟು, ಡ್ಯಾಮ್ ಅಂತೀವಲ್ವಾ. ರಿಸರ್ವೈರ್ ಆಫ್ ಇಂಡಿಯನ್ ಥೀಸಸ್, ರಿಸರ್ವೈರ್ ಆಫ್ ಇಂಡಿಯನ್ ಥೀಸಸ್, ರಿಸರ್ವೈರ್ ಆಫ್ ಇಂಡಿಯನ್ ಥೀಸಸ್. ಶೋಧಗಂಗಾ ಏನಂತ ಕರೀತಾರೆ? ವಾಟ್ ಶೋಧಗಂಗಾ ಈಸ್ ಕಾಲ್ಡ್ ಆಸ್? ರಿಸರ್ವೈರ್ ಆಫ್ ಇಂಡಿಯನ್ ಥೀಸಸ್, ರಿಸರ್ವೈರ್ ಆಫ್ ಇಂಡಿಯನ್ ಥೀಸಸ್. ಅಂದ್ರೆ PhD ಮುಗಿದ್ಮೇಲೆ ನೀವು ಸಬ್ಮಿಟ್ ಮಾಡ್ತಕ್ಕಂಥ ನಿಮ್ಮ ಫುಲ್ ಟೆಕ್ಸ್ಟ್, ನಿಮ್ಮ ಮಹಾಪ್ರಬಂಧ ಇರುತ್ತಲ್ವ PhD ಥೀಸಸ್, ಆ PhD ಥೀಸಸ್ ನ ಕಂಪ್ಲೀಟ್ ಫಾರ್ಮ್ ಅಥವಾ ಫುಲ್ ಟೆಕ್ಸ್ಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಶೋಧಗಂಗಾದಲ್ಲಿ ಸಿಗುತ್ತೆ. ಶೋಧಗಂಗಾದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಈಗಾಗಲೇ ಸಂಶೋಧನಾ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿರತಕ್ಕಂತಹ ಆ ಸಂಶೋಧನಾ ಮಹಾಪ್ರಬಂಧಗಳು ನಮಗೆ ಶೋಧಗಂಗಾ ಡೇಟಾಬೇಸ್ ಅಲ್ಲಿ ಸಿಗ್ತವೆ. ಶೋಧಗಂಗಾ ಡೇಟಾಬೇಸ್ ಅಲ್ಲಿ ಸಿಗ್ತವೆ. ಇದಕ್ಕೇನಂತ ಕರೀತಾರೆ? ರಿಸರ್ವೈರ್ ಆಫ್ ಅ ಇಂಡಿಯನ್ ಥೀಸಸ್, ರಿಸರ್ವೈರ್ ಆಫ್ ಅ ಇಂಡಿಯನ್ ಥೀಸಸ್. ರಿಸರ್ವೈರ್ ಮೀನ್ಸ್ ಕಲೆಕ್ಷನ್ ಆಲ್ಸೋ. ಎಸ್, ಕಲೆಕ್ಷನ್ ಆಫ್ ಎ ಇಂಡಿಯನ್ ಥೀಸಸ್. ಅದಕ್ಕೆ ಡೆಪಾಸಿಟ್ರಿ ಅಥವಾ ರಿಸರ್ವೈರ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಕಲೆಕ್ಷನ್ ಅಂತ ಕೇಳಲ್ಲ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? ನಿಮ್ಗೆ ರಿಸರ್ವೈರ್ ಅಂತ ಕೇಳ್ತಾರೆ. ರಿಸರ್ವೈರ್ ಆಫ್ ಇಂಡಿಯನ್ ಥೀಸಸ್ ಯಾವ್ದಪ್ಪ? ದಟ್ ಈಸ್ ಎ ಶೋಧಗಂಗಾ ಅಂತ ಆನ್ಸರ್ ಬರ್ಬೇಕು ನಮ್ಮಿಂದ. ಓಕೆ, ಶೋಧಗಂಗಾ ಅಂತ ಆನ್ಸರ್ ಬರ್ಬೇಕು. ಓಕೆ, ನೆಕ್ಸ್ಟ್. ಓಕೆ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ. ನಿಮಗೆ ಇಲ್ಲಿ ಈ ಡಿಜಿಟಲ್ ಲೈಬ್ರರಿಯಲ್ಲಿ ಪುಸ್ತಕಗಳು ಸಿಗ್ತವೆ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿಯಲ್ಲಿ ನಿಮಗೆ ಉಚಿತವಾಗಿರ್ತಕ್ಕಂಥ ಪುಸ್ತಕಗಳು ಸಿಗ್ತವೆ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಉಚಿತ ಪುಸ್ತಕಗಳು ನಿಮ್ಗೆ ಇಲ್ಲಿ ಸಿಗ್ತವೆ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಉಚಿತ ಪುಸ್ತಕಗಳು ನಿಮ್ಗೆ ಸಿಗ್ತವೆ. ಫ್ರೀ ಬುಕ್ಸ್, ಸ್ಟಡಿ ಪರ್ಪಸ್ ಬೇಕಾಗಿರ್ತಕ್ಕಂಥ ಫ್ರೀ ಸ್ಟಡಿ ಮಟೀರಿಯಲ್ಸ್ ಬುಕ್ಸ್ ಎಲ್ಲ ನಿಮಗೆ ನ್ಯಾಷನಲ್ ಡಿಜಿಟಲ್ ಲೈಬ್ರರಿಯಲ್ಲಿ ಸಿಗ್ತವೆ. ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಈ ಕಾನ್ಸೆಪ್ಟ್ ಗೊತ್ತಿದಾಗ ಮಾತ್ರ ಎಕ್ಸಾಮ್ ಅಲ್ಲಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಎಸ್, ಫ್ರೀ ಇ ಬುಕ್ಸ್ ಸಿಗ್ತಾವೆ ನಿಮ್ಗೆ. ಇ ಬುಕ್ಸ್ ಅಂದ್ರೆ ಮತ್ತೆ ಆನ್ಲೈನ್ ಸಿಗ್ತಾವಂತ ಇ ಬುಕ್ಸ್ ಅಂತ ಕರೀತಾರೆ ಮಹೇಶ, ಹೌದಾ? ಎಸ್, PG ಪಾಠಶಾಲಾ, PG ಪಾಠಶಾಲಾ, PG ಪಾಠಶಾಲಾ. ಒಂದ್ ವರ್ಡ್ ಬರ್ಕೊಳ್ಳಿ. PG ಪಾಠಶಾಲಾ, PG ಪಾಠಶಾಲಾ. ನೋಡಿ, ಇ ಅಂದ್ರೆ ಎಲೆಕ್ಟ್ರಾನಿಕ್, PG ಅಂದ್ರೆ PG ಬೇಕಾಗಿರ್ತಕ್ಕಂಥ ಕಾಂಟೆಂಟ್, PG ವಿದ್ಯಾರ್ಥಿಗಳಿಗೆ ಬೇಕಾಗ್ತಕ್ಕಂಥ ಸ್ಟಡಿ ಮಟೀರಿಯಲ್ಸ್. PG ವಿದ್ಯಾರ್ಥಿಗಳಿಗೆ ಬೇಕಾಗ್ತಕ್ಕಂಥ ಸ್ಟಡಿ ಮಟೀರಿಯಲ್ಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗ್ತವೆ ಅಂಡರ್ ದ PG ಪಾಠಶಾಲಾ ಡೇಟಾಬೇಸ್. ಇಟ್ ಈಸ್ ಆನ್ಲೈನ್, ಅವೈಲೇಬಲ್ ಆನ್ಲೈನ್. ನಿಮ್ಮ PG ಸ್ಟಡಿಗೆ ಬೇಕಾಗಿರ್ತಕ್ಕಂಥ ಸ್ಟಡಿ ಮಟೀರಿಯಲ್ಸ್ ವಿಲ್ ಅವೈಲೇಬಲ್ ಆಸ್ ಪಾರ್ಟ್ ಆಫ್ PG ಪಾಠಶಾಲಾ. PG ಪಾಠಶಾಲಾ, PG ಪಾಠಶಾಲದಲ್ಲಿ ಸಿಗ್ತವೆ. PG ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಸ್ಟಡಿ ಮಟೀರಿಯಲ್ಸ್ ವಿಡಿಯೋ ಫಾರ್ಮ್, ಟೆಕ್ಸ್ಟ್ ಫಾರ್ಮ್ ಅಲ್ಲಿ ನಿಮ್ಗೆ PG ಮಟೀರಿಯಲ್ಸ್ ನಿಮ್ಗೆ ಸಿಗ್ತವೆ. ದಟ್ ಈಸ್ PG ಪಾಠಶಾಲಾ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಸ್ವಯಂಪ್ರಭಾ. ಏನ್ರಿ ಸ್ವಯಂಪ್ರಭಾ? ವಾಟ್ ಈಸ್ ಸ್ವಯಂಪ್ರಭಾ? ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಆಸ್ ಪಾರ್ಟ್ ಆಫ್ ಹೈಯರ್ ಎಜುಕೇಶನ್, ಸಾರಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ವಾಟ್ ಈಸ್ ಸ್ವಯಂಪ್ರಭಾ? ಆರ್ ಯು ಫಾಲೋವಿಂಗ್ ಆರ್ ನಾಟ್ ಸ್ಟೂಡೆಂಟ್ಸ್ who are participating here? Yes, 32 ಡಿಜಿಟಲ್ ಯಾವುದು ಡೈರೆಕ್ಟ್ ಟು ಹೋಮ್ ಚಾನಲ್ಸ್ ಅನ್ನ ಕೊಡ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್. ದಟ್ ಈಸ್ 24x7 ಪ್ರಸಾರವಾಗ್ತಕ್ಕಂತಹ ಒಂದು 32 ಯಾವ್ದಲ್ವಾ ಡೈರೆಕ್ಟ್ ಟು ಹೋಮ್ ಚಾನಲ್ಸ್ ಅನ್ನ ಪ್ರೊವೈಡ್ ಮಾಡತಕ್ಕಂತ ಒಂದು ಟಿವಿ ಪ್ರೋಗ್ರಾಮ್. ದಟ್ ಈಸ್ ಸ್ವಯಂಪ್ರಭಾ ಟಿವಿ ಪ್ರೋಗ್ರಾಮ್. ದಟ್ ಈಸ್ ಸ್ವಯಂಪ್ರಭಾ ಟಿವಿ ಪ್ರೋಗ್ರಾಮ್. ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ ಟೀಚಿಂಗ್ ಆಪ್ ಅಲ್ಲಿ. ಇದ್ರ ಬಗ್ಗೆ ಇರತಕ್ಕಂತ ಇನ್ಫಾರ್ಮೇಶನ್ ಈಗಾಗಲೇ ಅವೈಲೇಬಲ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಹೌದಲ್ವಾ? ಎಸ್, ಟಿವಿ ಚಾನಲ್ ಇನಿಷಿಯೇಟೆಡ್ ಬೈ MHRD ಬಂತ ಅಲ್ಲಿಂದಾನೆ, MHRDನೇ ಬರ್ಬೇಕು ಮತ್ತಿಲ್ಲ, ಹೌದಲ್ವಾ? ಎಸ್, ಓಕೆ. ಆಮೇಲೆ ಸ್ವಯಂ. ವಾಟ್ ಈಸ್ ಸ್ವಯಂ? ಟಿವಿ ಚಾನಲ್ ಅಥವಾ ವೆಬ್ಸೈಟಾ? ಸ್ವಯಂ ಟಿವಿ ಚಾನಲ್ ಅಥವಾ ವೆಬ್ಸೈಟಾ? ವೆಬ್ಸೈಟ್ ಆನ್ಲೈನ್ ಪ್ಲಾಟ್ಫಾರ್ಮ್, ಹೌದಲ್ವಾ? ವೆಬ್ಸೈಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಸ್ವಯಂನ ಫುಲ್ ಫಾರ್ಮ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸ್ವಯಂ? Study webs of active learning for young aspiring minds. Yes, you are right, Vijayalakshmi. Good. Okay.
ಇಲ್ಲಿ ಏನ್ ಸಿಗುತ್ತೆ ನಿಮ್ಗೆ? ಸ್ವಯಂ ಅಲ್ಲಿ ಏನ್ ಸಿಗುತ್ತೆ? ವಾಟ್ ಯು ವಿಲ್ ಗೆಟ್ ಇನ್ ಸ್ವಯಂ? ವಾಟ್ ಯು ವಿಲ್ ಗೆಟ್ ಇನ್ ಸ್ವಯಂ? ಸ್ವಯಂ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ವಾಟ್ ಯು ವಿಲ್ ಗೆಟ್ ಇನ್ ಸ್ವಯಂ? ಫ್ರೀ ಆನ್ಲೈನ್ ಕೋರ್ಸಸ್, ಹೌದಲ್ವಾ? ಯು ಕ್ಯಾನ್ ಜಾಯಿನ್ ಎನಿ ಫ್ರೀ ಆನ್ಲೈನ್ ಕೋರ್ಸಸ್ ಅಂಡ್ ಯು ಕ್ಯಾನ್ ರಿಜಿಸ್ಟರ್ಡ್ ಅಂಡ್ ಯು ಕ್ಯಾನ್ pass that, ಹೌದಲ್ವಾ? ಆಫ್ಟರ್ ಪಾಸಿಂಗ್ you will get a credits and those credits you can transfer into your regular academic courses, ಹೌದಲ್ವಾ? that is a ಸ್ವಯಂ. ಸ್ವಯಂ ಎಕ್ಸಾಂಪಲ್ ಯಾವುದಕ್ಕೆ? ಮಾಕ್ ಗೆ ಎಕ್ಸಾಂಪಲ್. ಸ್ವಯಂ ಇಸ್ ಎ ಇಂಡಿಯನ್ ಮಾಕ್. ಈ ಸ್ವಯಂ ನಲ್ಲಿ ಕಾಂಟೆಂಟ್ ನಮಗೆ 4 ರೂಪದಲ್ಲಿ ಸಿಗುತ್ತೆ: ವಿಡಿಯೋ, ಈ ಕಾಂಟೆಂಟ್, ಹೌದಲ್ವಾ? ಡಿಸ್ಕಷನ್ ಮತ್ತೆ ಅಸೆಸ್ಮೆಂಟ್. ಈ 4 ಫಾರ್ಮ್ ಅಲ್ಲಿ ನಮಗೆ ಸ್ವಯಂದಲ್ಲಿ ಇರ್ತಕ್ಕಂಥ ಕಾಂಟೆಂಟ್ ಸಿಗುತ್ತೆ. ಈ ಸ್ವಯಂ ವೆಬ್ಸೈಟ್ ಅನ್ನ ಡೆವಲಪ್ ಮಾಡಿದವರು ಯಾರು? ಸಿಕ್ಕಾಪಟ್ಟೆ ಕಾಂಟೆಂಟ್ ಇದೆ. ಈ ಸ್ವಯಂ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿದವರು ಯಾರು? ಹೂ ಡಿಸೈನ್ ಇಸ್ ಸ್ವಯಂ ವೆಬ್ಸೈಟ್? ಸ್ವಯಂ ವೆಬ್ಸೈಟ್ ಅನ್ನು ಡಿಸೈನ್ ಮಾಡಿದವರು ಯಾರು? ಮೈಂಡ್ ಬ್ಲೋಯಿಂಗ್ ಟಾಪಿಕ್ಸ್ ಇದಾವೆ, ರಿಮೆಂಬರ್, ಮೈಂಡ್ ಬ್ಲೋಯಿಂಗ್ ಟಾಪಿಕ್ಸ್. ಸ್ವಯಂ ವೆಬ್ಸೈಟ್ ಅನ್ನು ಡಿಸೈನ್ ಮಾಡಿದವರು ಯಾರು? 3 ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಗೊತ್ತಾಗಬೇಕು ನಮಗೆ: ಮೈಕ್ರೋಸಾಫ್ಟ್, MHRD, AICT. ಎಸ್, MHRD, AICT ಈ 3 ಸೇರಿ ಯಾವ ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿದಾವೆ? ಸ್ವಯಂ. ಈ ಸ್ವಯಂಗೆ ಬೇಕಾಗಿರ್ತಕ್ಕಂಥ ಈ ಮಾಕ್ ಕಾಂಟೆಂಟ್ ಅನ್ನ ಎಷ್ಟು ಸಂಸ್ಥೆಗಳು, ನ್ಯಾಷನಲ್ ಕೋಆರ್ಡಿನೇಟಿಂಗ್ ಸೆಂಟರ್ಸ್ ಪ್ರೊವೈಡ್ ಮಾಡ್ತಾ ಇದಾವೆ? ಎಷ್ಟು ನ್ಯಾಷನಲ್ ಕೋಆರ್ಡಿನೇಟಿಂಗ್ ಸೆಂಟರ್ಸ್ ಪ್ರೊವೈಡ್ ಮಾಡ್ತಾ ಇದಾವೆ? ಎಷ್ಟು ನ್ಯಾಷನಲ್ ಕೋಆರ್ಡಿನೇಟಿಂಗ್ ಸೆಂಟರ್ಸ್ ಈ ಕಾಂಟೆಂಟ್ ಅನ್ನ? ಎಸ್ ರಾಘವೇಂದ್ರ, ರೈಟ್, ಹೌದಲ್ವಾ? 8 ಯಾವ್ರಿ? ಯಾವ 8? which are those national coordinating centers preparing content for the ಸ್ವಯಂ ವೆಬ್ಸೈಟ್? ಯಾವ ಒಂದು? 8, ಹೌದಲ್ವಾ? 8 ಅಷ್ಟೇ ಗೊತ್ತು ನಿಮ್ಗೆ. ಯಾವ ಅಂತ ಗೊತ್ತಾಗಬೇಕಲ್ವಾ? which are the 8 the national coordinating institutions are creating content for the ಸ್ವಯಂ ಪೋರ್ಟಲ್ ಅಥವಾ ಸ್ವಯಂ ವೆಬ್ಸೈಟ್. it is an example for the mock. UGC, AICT, ಮತ್ತೆ NPTEL, ಹೌದಲ್ವಾ? NPTEL, CEC. ಎಸ್, ಯಾರಪ್ಪ ಒಬ್ರು ಬರ್ಬಿಟ್ರೆ, ಯಾರು? ಹರಣಿ. ಸೊ UGC, ರೈಟ್, UGC, CEC, AICT, NIOS, IIMB, NITTR. ಎಸ್, ಇಗ್ನೋ ಬರಲ್ಲ ಇಲ್ಲಿ, ಇಗ್ನೋ ಬರಲ್ಲ. NIOS, ಇಗ್ನೋ ಬರಲ್ಲ. NIOS, ಹೌದಲ್ವಾ? NIOS ಈ ರೀತಿಯಾಗಿ ಇನ್ಸ್ಟಿಟ್ಯೂಷನ್ಸ್ ಅನ್ನ, NCTE, ಹೌದಲ್ವಾ? NCTE ಈ ರೀತಿಯಾಗಿರ್ತಕ್ಕಂಥ 8 ಸಂಸ್ಥೆಗಳು ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾಂಟೆಂಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದಾವೆ. ದಟ್ಸ್ ಸೊ ಕ್ಲಿಯರ್. ಅಲ್ಲಿ ನಾವು ಆಲ್ರೆಡಿ ಟೀಚಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ಐ ಆಮ್ ನಾಟ್ ಗೋಯಿಂಗ್ ಟು ಎಲಾಬೋರೇಟ್ ಇಟ್ ಅಗೇನ್. ಲಾಸ್ಟ್ ಉಳಿದಿರ್ತಕ್ಕಂಥದ್ದು ಯಾವುದು? ಸಮರ್ಥ್. ನಮ್ಮ ಇನ್ಸ್ಟಿಟ್ಯೂಟ್ ನ ಹೆಸರು ಸಮರ್ಥ್. ಏನ್ರಿ ಸಮರ್ಥ್ ಅಂತಕ್ಕಂಥದ್ದು? ಸಮರ್ಥ್ ಅಂತಕ್ಕಂಥದ್ದು ಏನು? ವಾಟ್ ಈಸ್ ಅ ಸಮರ್ಥ್ ಪ್ರೋಗ್ರಾಮ್? ಸಮರ್ಥ್ ಪ್ರೋಗ್ರಾಮ್ ಏನು? ಸಮರ್ಥ್ ಪ್ರೋಗ್ರಾಮ್ ಉದ್ದೇಶ ಏನು? ಸಮರ್ಥ್ ಪ್ರೋಗ್ರಾಮ್ ಉದ್ದೇಶ ಏನು? ಒಂದೇ ವರ್ಡ್ ಬರ್ಕೊಳ್ಳಿ. ಈಗ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆಗ್ತಕ್ಕಂಥ ವರ್ಕ್ ಹೆಂಗ್ ಆಗ್ಬೇಕು? ಕಂಪ್ಯೂಟರೈಸ್ಡ್ ಆಗ್ಬೇಕಾ ಅಥವಾ ಮ್ಯಾನುವಲ್ ಇರ್ಬೇಕಾ? ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನ ಒಂದು ವರ್ಕ್ ಪೇಪರ್ ಬೇಸ್ಡ್ ಇರ್ಬೇಕಾ, ಕಂಪ್ಯೂಟರ್ ಬೇಸ್ಡ್ ಆಗ್ಬೇಕಾ? ಪೇಪರ್ ಬೇಸ್ಡ್ ಆಗ್ಬೇಕಾ ಅಥವಾ ಕಂಪ್ಯೂಟರ್ ಬೇಸ್ಡ್ ಆಗ್ಬೇಕಾ? ಕಂಪ್ಯೂಟರ್ ಬೇಸ್ಡ್ ಆದ್ರೆ ಆ ವರ್ಕ್ ಏನಂತ ಕರೀತಾರೆ ಗೊತ್ತಾ? ಆಟೋಮೇಷನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಆಟೋಮೇಟೆಡ್ ವರ್ಕ್ with the help of computers and some softwares. Computer based or a software based program office work is handled with the computers, those called as a computer based. ಅದಕ್ಕೆ ಏನಂತ ಕರೀತಾರೆ? e-governance. ಏನಂತ ಕರೀತಾರೆ? e-governance for the admission. Smarter automation engine for a university. Automation ಇದೆ ನೋಡಿ. Automation means application of any computer programs for the e-governance or automated process of a institutional daily or routine activities. ಆ ಪರ್ಪಸ್ ಸಲುವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ದಟ್ ಈಸ್ ಅ ಸಮರ್ಥ್. as you know that is a ಸಮರ್ಥ್ ಸ್ಮಾರ್ಟರ್ ಆಟೋಮೇಷನ್ ಇಂಜಿನ್ ಫಾರ್ ಯೂನಿವರ್ಸಿಟೀಸ್. ಅಂದ್ರೆ ವಿಶ್ವವಿದ್ಯಾಲಯಗಳ ಶಿಕ್ಷಣ ಸಂಸ್ಥೆಗಳನ್ನ ಆಟೋಮೇಟೆಡ್ ಮಾಡ್ಲಿಕ್ಕೆ ಡೆವಲಪ್ ಮಾಡಿರತಕ್ಕಂತಹ ಒಂದು ಕಂಪ್ಯೂಟರೈಸ್ಡ್ ಅಥವಾ ಸಾಫ್ಟ್ವೇರ್ಸ್. ಈ ಸಾಫ್ಟ್ವೇರ್ಸ್ ಮುಖಾಂತರ ನಾವು ಆ ವಿಶ್ವವಿದ್ಯಾಲಯಗಳ ಒಂದು ಆಡಳಿತವನ್ನ ನಾವೇನ್ ಮಾಡ್ಬೋದು ಅಂದ್ರೆ ಈ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ದಟ್ ಈಸ್ ಈ ಆಡಳಿತ ನೋಡಿ. ದೀಸ್ ಆರ್ ದ ಪ್ರೋಗ್ರಾಮ್ಸ್. ಮತ್ತೊಂದ್ಸಲ ನೋಡ್ಕೊಳ್ಳಿ, ಯಾವ ಪ್ರೋಗ್ರಾಮ್, ಯಾವ ಇಂಟೆನ್ಷನ್ ನೋಡಿ. ಗ್ಲಾನ್ಸ್ ಮಾಡ್ಕೊಳ್ಳಿ. ಶೋಧ ಶುದ್ಧಿ, ಪ್ಲಗರಿಸಮ್, ವಿದ್ವಾನ್, ಡೇಟಾಬೇಸ್ ಆಫ್ ಎಕ್ಸ್ಪರ್ಟ್ಸ್, ವರ್ಚುವಲ್ ಲ್ಯಾಬ್, ದಟ್ ಈಸ್ ಆನ್ಲೈನ್ ಲ್ಯಾಬ್ಸ್,
spoken tutorials, FOSSE, free and open source softwares, e-yantra, robotic applications, e-Shodha Sindhu, free, that is a research articles, Shodha Ganga, reservoir of Indian thesis, National Digital Library, e-books, then PG Pathashala, PG content, Swayam Prabha, 32 TV channels, Swayam web portal, it is a online and it is a mock, and Samarth, it is a smarter automation for a ಯಾವುದು ಯೂನಿವರ್ಸಿಟಿ ಆಕ್ಷನ್ಸ್. ಈ ರೀತಿಯಾಗಿರ್ತಕ್ಕಂಥ ಅಂಶವನ್ನ ನಾವು ನೋಡಿದ ತಕ್ಷಣ ನಮ್ಗೆ ಏನಾಗ್ಬೇಕಂದ್ರೆ ಕಾಂಟೆಂಟ್ ಗೊತ್ತಾಗಬೇಕು. ಹೋಪ್ that it is clear to everyone. So what the concept we discussed under the Department of Higher Education, and these programs have been implemented under the program of that is a NME ICT. So NME ICT ಯ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಡೆವಲಪ್ ಆಗಿರತಕ್ಕಂತಹ ಅಥವಾ ಎಸ್ಟಾಬ್ಲಿಷ್ ಆಗಿರತಕ್ಕಂತಹ ಪ್ರೋಗ್ರಾಮ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. So these are the programs. Any doubts? ನೋಡಿ, ಕ್ಲಾರಿಟಿ ಇರತಕ್ಕಂತ ಇನ್ಫಾರ್ಮೇಶನ್, ಕ್ಲಿಯರ್ ಆಗಿರ್ತಕ್ಕಂತ ಒಂದು ಪಿಕ್ಚರ್, ಕ್ಲಿಯರ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ಸ್ ಅನ್ನ ತಿಳ್ಕೊಳ್ತಕ್ಕಂತ ಪ್ರಯತ್ನ ಮಾಡ್ಲಾಗ್ತಾ ಇದೆ. ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದಂಗೆ ವಿಷಯಗಳ ಒಂದು ಸಮಗ್ರ ತಿಳುವಳಿಕೆಗೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಎಕ್ಸಾಮ್ ಅಲ್ಲಿ ಇಷ್ಟು ಪ್ರಿಪರೇಷನ್ ಆದ ನಂತರ ಯಾವ್ದಾದ್ರು ಹೊಸ ಕ್ವಶನ್ ಬಂದ್ರೆ ತಿಳ್ಕೊಳ್ಳಿ, ನಿಮಗಿಂತಲೂ ಡಿಫಿಕಲ್ಟ್ ಬೇರೆಯವರಿಗೆ ಡಿಫಿಕಲ್ಟ್ ಆಗುತ್ತೆ, ನಿಮಗೆ ಡಿಫಿಕಲ್ಟ್ ಆದ್ರೆ ಬೇರೆಯವ್ರಿಗೆ ಇನ್ನೂ ಡಿಫಿಕಲ್ಟ್ ಆಗುತ್ತೆ. ಆ ಡಿಫಿಕಲ್ಟ್ ನಿಮಗೆ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶಕ್ಕಾಗಿ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿ ಎಲ್ಲಾ ಪ್ರೋಗ್ರಾಮ್ಸ್ ಅನ್ನ ಡಿಟೇಲ್ ಆಗಿ ಡೆಪ್ತ್ ಆಗಿ ಅದರ ಇಂಟೆನ್ಷನ್ ಏನು ಅನ್ನುವಂತ ಒಂದು ಉದ್ದೇಶವನ್ನ ತಿಳ್ಕೊಳ್ಳಿಕ್ಕೆ ನಾವಿಲ್ಲಿ ಟ್ರೈ ಮಾಡ್ತಾ ಇದೀವಿ. ಹೋಪ್ ಇಟ್ ಇಸ್ ಕ್ಲಿಯರ್ ಟು ಎವ್ರಿವನ್. ಅರ್ಥ ಆಯ್ತಾ? Is it clear? ವಿಷಯಗಳು ಗೊತ್ತಾದ್ರೆ ನಾವು ಎಲಿಮಿನೇಟ್ ಮಾಡ್ಬೋದು, ಹೌದಲ್ವಾ? ಯಾವ್ದು ಪ್ರಾಪರ್ ಆನ್ಸರ್, ಯಾವ್ದು ಪ್ರಾಪರ್ ಆನ್ಸರ್ ಅಲ್ಲ ಅಂತಕ್ಕಂಥದನ್ನ ಎಲಿಮಿನೇಟ್ ಮಾಡ್ಬೋದು, ಹೌದಲ್ವಾ? ಎಸ್. Still the students who are attending regularly can have those attendance and try to make payment as early as possible. I have given the date, that is the 20th, ಇನ್ನೊಂದು 2 ದಿನ ಇದೆ. So make it as early as possible, ಹೌದಲ್ವಾ? ನನ್ನ ಕೆಲಸ ನಾನು ಎಷ್ಟು ಕರೆಕ್ಟ್ ಆಗಿ ಮಾಡ್ತಾ ಇದ್ದೇನೋ, from your side you want to make and you want to do your work properly. So that is by the paying the fee ಬಹಳ ಕಡಿಮೆ ಇದೆ, ಹೌದಲ್ವಾ? Okay, it is affordable. ಇಷ್ಟು ಕ್ಲಾಸ್ ನೋಡಿದ ನಂತರ ನಿಮ್ಗೆ ಅನ್ಸ್ಬೇಕು, ಹೌದಲ್ವಾ? we are paying less. 3 ತಿಂಗಳು ಇಷ್ಟು ಪ್ರತಿದಿನ ರೆಗ್ಯುಲರ್ ಆಗಿ ಕ್ಲಾಸಸ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ ನಮ್ಗೆ ಓನ್ಲಿ ಸ್ವಲ್ಪ ಅಮೌಂಟ್ ಅನ್ನು ಮಾತ್ರ ಚಾರ್ಜ್ ಮಾಡಿ ಕ್ವಾಲಿಟಿ ಕ್ಲಾಸ್ ಅನ್ನು ಕೊಡ್ತಾ ಇದಾರೆ ಅಂತ ಗೊತ್ತಾಗಬೇಕು ನಮ್ಗೆ, ಹೌದಲ್ವಾ? ಎಸ್. ಅಂಡ್ ದ ಟುಮಾರೋಸ್ ಯುವರ್ ಅಸೈನ್ಮೆಂಟ್ ಪ್ಲೀಸ್ ಬರ್ಕೊಳ್ಳಿ. ಟುಮಾರೋಸ್ ಯುವರ್ ಅಸೈನ್ಮೆಂಟ್, ನಾಳೆಯ ನಿಮ್ಮ ಒಂದು ಅಸೈನ್ಮೆಂಟ್ ಬರ್ಕೊಳ್ಳಿ. ಸೊ ಪ್ಲೀಸ್ ರೈಟ್ ಡೌನ್ ಯುವರ್ಸ್ ಟುಮಾರೋಸ್ ಅಸೈನ್ಮೆಂಟ್.